ಇನ್ನು ದಾವಣಗೆರೆ ಅಂತ ಬಂದಾಗ ಯಾವ ರೀತಿಯಾಗಿದೆ ಇತಿಹಾಸ ಅನ್ನೋ ಒಂದು ಪ್ರಶ್ನೆ ಅಂತೂ ಸಹಜವಾಗಿದ್ದೇ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಅಂತ ಬಂದಾಗ ಮುಸ್ಲಿಂ ಬಂಡಾಯ ಈ ಮೊದಲಿನಿಂದಲೂ ಕೂಡ ಇದ್ದೇ ಇದೆ. ಅಸಲಿಗೆ ಬಂಡಾಯ ಎದ್ದಾಗಲೆಲ್ಲ ರಿಸಲ್ಟ್ ಏನೇನಾಗಿದೆ ಗೊತ್ತಾ? ಈ ಸಾರಿನೂ ಕೂಡ ಬಂಡಾಯ ಇದ್ದೇ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಸಾದಿಕ್ ಪೈಲ್ವಾನ್ ಅವರನ್ನ ಬಿಟ್ರೆ ಇನ್ನೂ 13-14 ಜನ ಇದ್ದಾರೆ ರೇಸ್ನಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು. ಸೊ ಈಗ ಇತಿಹಾಸ ಗಮನಿಸ್ತಾ ಹೋಗೋಣ. ಅಸಲಿಗೆ ಬಂಡಾಯ ಎದ್ದಾಗಲೆಲ್ಲ ರಿಸಲ್ಟ್ ಏನೇನಾಗಿದೆ? ಕ್ಷೇತ್ರದ 40% ಮುಸ್ಲಿಂ ಮತಗಳು ಯಾರಿಗೆ ಹೋಗಿದ್ವು? ಹಾಗಾದ್ರೆ ಈ ಹಿಂದೆ 1983ರ ಜನತಾ ಪರಿವಾರದ ಕಾಲದಲ್ಲಿ ಮುಸ್ಲಿಂ ಬಂಡಾಯ ಇತ್ತು. ಮುಸ್ಲಿಂ ಬಂಡಾಯ ಅಭ್ಯರ್ಥಿಯಾಗಿ ಇಕ್ಬಾಲ್ ಅನ್ನೋರು ಸ್ಪರ್ಧೆಯನ್ನ ಮಾಡಿದ್ರು. ಆಗ ಸಚಿವರಾಗಿದ್ದ ಕಾಂಗ್ರೆಸ್ನ ನಾಗಮ್ಮ ಕೇಶವಮೂರ್ತಿ 3ನೇ ಸ್ಥಾನಕ್ಕೆ ಕುಸಿತಗೊಂಡಿದ್ರು. ನೋಡಿ, ಆಗ ಸಚಿವರಾಗಿದ್ರು ಕಾಂಗ್ರೆಸ್ನ ನಾಗಮ್ಮ ಕೇಶವಮೂರ್ತಿ ಅನ್ನೋರು. ಅವರು 3ನೇ ಸ್ಥಾನಕ್ಕೆ ಕುಸಿದು ಬಿಟ್ಟಿದ್ರು. ಮುಸ್ಲಿಂ ಬಂಡಾಯದಿಂದ ಕಮ್ಯುನಿಸ್ಟ್ ಪಾರ್ಟಿಯ ಪಂಪಾಪತಿಗೆ ಗೆಲುವಾಗಿತ್ತು. ಕ್ಷೇತ್ರ ಪುನರ್ವಿಂಗಡಣೆ ನಂತರ 2013ರಲ್ಲೂ ಮುಸ್ಲಿಂ ಬಂಡಾಯ ದೊಡ್ಡ ಮಟ್ಟದಲ್ಲಿ ಏಳುತ್ತೆ. ಸೈಯದ್ ಸೈಫುಲ್ಲಾ ಕೂಡ ಜೆಡಿಎಸ್ನಿಂದ ಕಣದಲ್ಲಿದ್ರೂ ಕಾಂಗ್ರೆಸ್ಗೆ ಗೆಲುವಾಗುತ್ತೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಬಂಡಾಯವೆದ್ದಲ್ಲಿ ರಿಸಲ್ಟ್ ಉಲ್ಟಾ ಅನ್ನೋ ಇತಿಹಾಸ ಇದೆ. ನೋಡಿ, ದಾವಣಗೆರೆ ದಕ್ಷಿಣ ಇತಿಹಾಸ ಹೇಳುತ್ತೆ, ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಇತಿಹಾಸ. ಮುಸ್ಲಿಂ ಬಂಡಾಯವೆದ್ದಲ್ಲಿ ರಿಸಲ್ಟ್ ಉಲ್ಟಾ ಪಲ್ಟಾ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಬಾರಿಯೂ ಕೂಡ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಬಂಡಾಯ ಭಾರಿ ಕುತೂಹಲವನ್ನ ಕೆರಳಿಸಿರೋದು. ಪೈಲ್ವಾನ್ ಬಂಡಾಯ ತಣ್ಣಗಾಗಿದ್ರೂ ಕೂಡ ಕಾಂಗ್ರೆಸ್ಗೆ ಮುಸ್ಲಿಂ ಮತಗಳ ಎಫೆಕ್ಟ್ ಆಗುತ್ತೆ. ನೋಡಿ, ಪೈಲ್ವಾನ್ ಬಂಡಾಯ ತಣ್ಣಗಾಗಿರಬಹುದು. ಈಗ ಎಲ್ಲ ನಾನು ಸಮರ್ಥ ಶಾಮನೂರ್ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರಬಹುದು. ಆದ್ರೂ ಕೂಡ ಕಾಂಗ್ರೆಸ್ಗೆ ಮುಸ್ಲಿಂ ಮತಗಳ ಎಫೆಕ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದ ಹಾಗೆ ಕೇವಲ ಪೈಲ್ವಾನ್ ಮಾತ್ರ ಇಲ್ಲಿ ಮುಸ್ಲಿಂ ಅಭ್ಯರ್ಥಿ ಆಗಿರಲಿಲ್ಲ, ಇನ್ನೂ ಬಹಳಷ್ಟು ಜನ ಇದ್ದಾರೆ. ಭಾರಿ ಕುತೂಹಲ ಮೂಡಿಸಿದೆ ಈಗ ಏಪ್ರಿಲ್ 9ರ ಬೈ ಎಲೆಕ್ಷನ್ ವೋಟಿಂಗ್. ಸಾದಿಕ್ ಕೋಪ ತಣ್ಣಗಾದ್ರೂ ಇನ್ನೂ ಅಖಾಡದಲ್ಲಿದ್ದಾರೆ 12 ಮಂದಿ. ಈ 12 ಮಂದಿ ಮುಸ್ಲಿಂ ಅಭ್ಯರ್ಥಿಗಳು ಎಫೆಕ್ಟ್ ಮಾಡೋದು ಫಿಕ್ಸಾ? ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್, ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಸುಲಿದ ಬಾಳೆಹಣ್ಣಿನ ರೀತಿಯಲ್ಲಿ ಅಂತ ಹೇಳಲಾಗ್ತಾ ಇತ್ತು ಎಲ್ಲಿವರೆಗೂ ಶಾಮನೂರು ಶಿವಶಂಕರಪ್ಪನವರು ಇರೋವರೆಗೂ. ಬಟ್ ಈ ಬಾರಿ ಹಂಗಿಲ್ಲ ಪರಿಸ್ಥಿತಿ. ಜೊತೆಗೆ ದಾವಣಗೆರೆ ದಕ್ಷಿಣದ ಇತಿಹಾಸ ಏನ್ ಹೇಳುತ್ತೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು, ಖಂಡಿತ ರಾಮ್. ಯಾಕಂತಂದ್ರೆ ದಾವಣಗೆರೆ ದಕ್ಷಿಣ ಭಾಗದಲ್ಲಿ 40% ಮುಸ್ಲಿಂ ಮತಗಳು ಹಂಚಿಕೆಯಾಗಿರ್ತಕ್ಕಂಥದ್ದು ಇಡೀ ಒಂದು ದಾವಣಗೆರೆ ದಕ್ಷಿಣ ಒಂದು ಭಾಗದಲ್ಲಿ. ಈ ಹಿಂದೆ ಇದನ್ನ ಇತಿಹಾಸವನ್ನ ಗಮನಿಸ್ತಾ ಹೋಗೋದಾದ್ರೆ 1983ರ ಒಂದು ಸಂದರ್ಭದಲ್ಲಿ, ಆ ಒಂದು ಚುನಾವಣಾ ಸಂದರ್ಭದಲ್ಲಿ ಜನತಾ ಪರಿವಾರದ ಕಾಲದಲ್ಲಿ ಮುಸ್ಲಿಮರು ಕೂಡ ಒಂದು ಬಂಡಾಯವನ್ನ ಎದ್ದಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಮುಸ್ಲಿಂ ಬಂಡಾಯ ಅಭ್ಯರ್ಥಿಯಾಗಿ ಇಕ್ಬಾಲ್ ಅನ್ನೋರು ಕೂಡ ಒಂದು ಸ್ಪರ್ಧೆ ಮಾಡಿರ್ತಾರೆ. ಆಗ ಸಚಿವರಾಗಿದ್ದಂತಹ ಕಾಂಗ್ರೆಸ್ನ ನಾಗಮ್ಮ ಕೇಶವಮೂರ್ತಿ ಅವರು ಒಂದು 3ನೇ ಸ್ಥಾನಕ್ಕೆ ಕುಸಿತವನ್ನ ಕಾಣ್ತಕ್ಕಂಥದ್ದು. ಅಂದ್ರೆ ಮುಸ್ಲಿಂ ಬಂಡಾಯದಿಂದ ಕಮ್ಯುನಿಸ್ಟ್ ಪಾರ್ಟಿಯ ಪಂಪಾಪತಿ ಅವರಿಗೆ ಅಂತೆ ಈ ಒಂದು ಗೆಲುವು ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ಮುಖಾಂತರವಾಗಿ ನಾಗಮ್ಮ ಕೇಶವಮೂರ್ತಿ ಸಚಿವರಾಗಿದ್ದು ಕೂಡ ಅವರು 3ನೇ ಸ್ಥಾನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಸಚಿವರು ಪ್ರಭಾವಿಗಳಿದ್ರು ಕೂಡ ಅವ್ರ ಕೈಲಿ ಏನು ಮಾಡಕ್ಕಾಗಲ್ಲ. ಕಾರಣ ಇಷ್ಟನೇ, ಒಂದು ಬಂಡಾಯ ಅಭ್ಯರ್ಥಿಯಾಗಿ ಮುಸ್ಲಿಂ ಅವರು ಏನ್ ಇಕ್ಬಾಲ್ ಅಂತ ಹೇಳಿದ್ರು ಅವ್ರ ನಿಂತ ಒಂದು ಹಿನ್ನೆಲೆಯಲ್ಲಿ. ಅದಾದ ನಂತರದಲ್ಲಿ ಅಂದ್ರೆ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತೆ. ಅಂದ್ರೆ 2008ರ ನಂತರದಲ್ಲಿ ದಾವಣಗೆರೆ ದಕ್ಷಿಣ ಮತ್ತೆ ಉತ್ತರ ಅನ್ನುವಂಥದ್ದು ಪುನರ್ವಿಂಗಡಣೆ ಆಗ್ತಾ ಹೋಗುತ್ತೆ. ದಾವಣಗೆರೆ ದಕ್ಷಿಣದಲ್ಲಿ ಸುಮಾರು 70ರಿಂದ 75,000 ಅಧಿಕ ಮುಸ್ಲಿಂ ಮತಗಳು ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ 2008ರಲ್ಲಿ ಕೂಡ ಶಾಮನೂರು ಶಿವಶಂಕರಪ್ಪ ಅವರು ಗೆಲುವನ್ನ ಕಾಣ್ತಾರೆ. ಅದಾದ ನಂತರದಲ್ಲಿ ಅಂದ್ರೆ 2013ರಲ್ಲೂ ಕೂಡ ಮುಸ್ಲಿಮರು ಬಂಡಾಯವನ್ನ ಎದ್ದಿರ್ತಕ್ಕಂಥದ್ದು. ಅಂದ್ರೆ ಸೈಯದ್ ಸೈಫುಲ್ಲಾ ಕೂಡ ಜೆಡಿಎಸ್ ಇಂದ ಕಣದಲ್ಲಿದ್ರು ಕೂಡ ಇದೊಂದು ಕಾಂಗ್ರೆಸ್ಗೆ ಗೆಲುವು ಆಗ್ತಕ್ಕಂಥದ್ದು. ಮತ್ತೆ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಬಂಡಾಯ ಇದ್ದಲ್ಲೆಲ್ಲ ಕೂಡ ಒಂದು ರಿಸಲ್ಟ್ ಸಂಪೂರ್ಣವಾಗಿ ಒಂದು ಓಟಪಟ ಆಗಿರ್ತಕ್ಕಂಥ ಒಂದು ಇತಿಹಾಸ ಕೂಡ ಕಂಡು ಬಂದಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ಕೂಡ ಅಂದ್ರೆ ಏನು ಬೈ ಎಲೆಕ್ಷನ್ ಏನ್ ನಡೀತಾ ಇದೆ, ಈ ಬಾರಿ ಕೂಡ ಈ ತರದ ಒಂದು ಸಂದರ್ಭ ಕೂಡ ಎದುರಾಗುವಂತಹ ಚಾನ್ಸಸ್ ಇದೆ. ಯಾಕಂತಂದ್ರೆ ಈಗಾಗಲೇ ಪೈಲ್ವಾನ್ ಅವರು ಏನಿದ್ದಾರೆ ಅಂದ್ರೆ ಸಾದಿಕ್ ಪೈಲ್ವಾನ್ ಅವರು ಕಣದಿಂದ ಹಿಂದೆ ಸರಿದಿದ್ರು ಕೂಡ
ಮುಸ್ಲಿಂ ಅಭ್ಯರ್ಥಿಗಳು ಸುಮಾರು 13 ಜನರು ಇರ್ತಕ್ಕಂಥದ್ದು. ಈ ಮುಖಾಂತರವಾಗಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಕೇವಲ ಒಬ್ಬ ಅಭ್ಯರ್ಥಿ ಮಾತ್ರ ಹಿಂದೆ ಸರಿದ್ರೆ ಪರವಾಗಿಲ್ಲ, ಇನ್ನು 13 ಅಭ್ಯರ್ಥಿಗಳು ಇರ್ತಕ್ಕಂಥದ್ದು. ಯಾಕಂದ್ರೆ ಕಾಂಗ್ರೆಸ್ನ ವಿರೋಧಿ ಅಲ್ಲಿ ಇರ್ತಕ್ಕಂಥದ್ದು ಮತ್ತೆ ಮುಸ್ಲಿಮರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ಪೈಲ್ವಾನ್ರಿಗೆ ಆ ಒಂದು ಬೆಂಬಲವನ್ನು ಕೊಡ್ತಿದ್ರು. ಆದ್ರೆ ಪೈಲ್ವಾನ್ರು ತಮ್ಮ ಆಕಾರದಲ್ಲಿ ಹಿಂದೆ ಸರಿದ ಹಿನ್ನೆಲೆಯಲ್ಲಿ ಈಗ ಇನ್ನು ಇರ್ತಕ್ಕಂಥ 13 ಜನ ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ, ಅವರಿಗೆ ಒಂದು ಬೆಂಬಲ ಕೊಡುವ ಮುಖಾಂತರವಾಗಿ ಈ ಬಾರಿ ಕಾಂಗ್ರೆಸ್ಗೆ ಮತ್ತಷ್ಟು ಚಲಿಬಿಸಿಯನ್ನು ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು ಸರ್.